ಲೂಸಿಯಾ ಮುಖಾಂತರ ನನ್ನ ಜರ್ನಿ ಶುರು ಆಯ್ತು. ಹಿಂಗೆ ನಾನು ಹಳ್ಳಿಲಿ ಹುಟ್ಟು ಹಳ್ಳಿಲಿ ಬೆಳೆದು ಹಳ್ಳಿಲಿ ಈ ತರ ನಮ್ಮೂರುಗಳಲ್ಲಿ ಈ ತರ ಜನಪದ ಹಾಡುಗಳನ್ನ ಆಡ್ತಾ ಇರೋರ ಜೊತೆ ನಾನು ನಮ್ಮೂರಲ್ಲಿ ಅಲ್ಲೆಲ್ಲೋ ಒಂದು ಹಾಡು ಹೇಳಕ್ ಶುರು ಮಾಡಿದ್ರೆ ಅಲ್ಲಿ ಹೋಗಿ ಕೇಳೋಣ ಅಂತ ಓಡೋಗಿ ಕೂತ್ಕೊಂತ ಇದೆ ಅವ್ರ ಜೊತೆ. ಬಟ್ ನನ್ನ ಹತ್ರ ಶ್ರೀರಂಗಪಟ್ಟಣ ತಾಲೂಕು ಬಳ್ಳೆಕೆರೆ ಅಂತ ನಮ್ಮ ಗ್ರಾಮ, ಮಂಡ್ಯ ಜಿಲ್ಲೆ. ಈ ತರದ್ರಲ್ಲಿ ನನಗೆ ಅಂದ್ರೆ ನಮ್ಮ ಕಲೆ ಎಲ್ಲಿಂದ ಹುಟ್ಟುತ್ತೆ ಅಂದ್ರೆ ನಮ್ಮಂತವ್ರಿಗೆ ಹಳ್ಳಿಲಿ ಬೆಳೆದವ್ರಿಗೆ ನಮ್ಮ ಹಳ್ಳಿ ಗ್ರಾಮೀಣ ಒಳಗೆ ನಡೆಯುವಂತ ಜನಪದಗಳು, ಹಬ್ಬಗಳು, ಅಲ್ಲಿ ಆಡುವಂತ ಹಾಡುಗಳು, ಸೋಬಾನೆ ಮದುವೆಗಳಲ್ಲಿ ಆಡುವಂತ ಸೋಬಾನೆ ಪದಗಳು, ಈ ತರದ್ರಲ್ಲೇ ನಮ್ಗೆ ಆಸಕ್ತಿ ಶುರುವಾಗಿದ್ದು. ಆ ಆಸಕ್ತಿ ಅಲ್ಲಿಂದ ಶುರುವಾಗಿ ರಂಗಭೂಮಿ ಮುಖಾಂತರ ನನಗೆ ತೇಜೋಣ ಬಂದವರು ಪೂರ್ಣಚಂದ್ರ ತೇಜಸ್ವಿ ಪವನ್ ಕುಮಾರ್ ಅವರ ಮುಖಾಂತರ ಲೂಸಿಯ ಜರ್ನಿ ಶುರುವಾಯಿತು. ಅದರಲ್ಲಿ ಹಲವಾರು ಹಾಡುಗಳನ್ನಾಡಿ ಈಗ 100 ಸಿನಿಮಾಗಳಿಗೆ ಹಾಡಿ ಒಂದು ದೊಡ್ಡ ಕಲಾವಿದನಾಗಿ ಬೆಳಿಬೇಕು, ನಾನು ಕರ್ನಾಟಕದ ಜನತೆಗೆ, ಕನ್ನಡದ ಜನತೆಗೆ ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿ ನಾನು ಸಾಕಷ್ಟು ವರ್ಷಗಳ ಕಾಲದಿಂದ ನಟನಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಕಥೆ ಬರ್ಕೊಂಡು ಹಾಡುಗಳು ಬರ್ಕೊಂಡು ನಮ್ಮದೇ ಆದಂತ ಒಂದು ದೊಡ್ಡ ಕನಸು ಹೊತ್ಕೊಂಡು ಕೂತಿರುವಂತ ಟೈಮಲ್ಲಿ ನನ್ನ ಬೆನ್ನೆಲುಬಿಗೆ ಪ್ರತಿ ಒಂಥರ ಇದೊಂದು ವೇದಿಕೆ ನನಗೆ ಹೇಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಮನುಷ್ಯರ ರೂಪದಲ್ಲಿ ಒಬ್ರು ದೇವರು ಸಿಗ್ತಾರಂತೆ. ಹಂಗೆ ನನಗೆ ಮನುಷ್ಯರ ರೂಪದಲ್ಲಿ ಒಬ್ರು ದೇವರು ಸಿಗ್ತವ್ರು ನಮ್ಗೆ ಕೀರ್ತಿ ಸ್ವಾಮಿ, ಬೆನ್ ಚಿಕ್ಕಸ್ವಾಮಿ. ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ಅದ್ಭುತವಾಗಿದೆ ಅಂತೆ, ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ನೀನ್ ಬೆಳಿತೀಯಾ, ನಿನ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದಾಗ ನಾನು ಹಿಂಗೆ ಅಮೆರಿಕದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ಹೋದಾಗ ಏನ್ ಮಾಡ್ತಿದ್ಯಾ ಅಂದ್ರು, ಹಿಂಗ್ ಸಿನಿಮಾ ಮಾಡ್ತಾ ಇದೀನಿ ಅಣ್ಣ. ಯಾರೆಲ್ಲ ಮಾಡ್ತಾ ಇದೀರಾ? ಹಿಂಗ್ ನಾವು ಒಂದು 10-15 ಜನ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಹಂಗೆ ಹೇಳಿದಾಗ 10-15 ಜನ ಎಲ್ಲ ಸೇರ್ಕೊಂಡು ಏನ್ ಕತೆ ಮಾಡಿದ್ಯಾ, ಕತೆ ಹೇಳು ಅಂದ್ರು. ಕತೆ ಹೇಳ್ದೆ, ಹಾಡುಗಳು ರೆಡಿ ಮಾಡ್ಕೊಂಡಿದ್ದೆ, ಹಾಡು ಹೇಳ್ದೆ, ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ಯಾ. ಇಂಥ 10-15 ಜನ ಸೇರ್ಕೊಂಡು ಪ್ರಾಜೆಕ್ಟ್ ಹಾಳಾಗದ್ ಬೇಡ, ಒಬ್ಬೊಬ್ರು ಮನಸ್ಥಿತಿ ಒಂದೊಂದ್ ತರ ಇರುತ್ತೆ, ನಾನ್ ನಿಮ್ಗೆ ನಿಂತ್ಕೊಂತೀನಿ, ಏನ್ ಮಾಡ್ತೀಯಾ ಮಾಡು ಅಂತೇಳಿ ಇವತ್ತು ಮಳವಳ್ಳಿಯ ಒಂದು ಹಳ್ಳಿಯಿಂದ ಹೋಗಿ ಅಮೆರಿಕಾದಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬೆಳೆದು, ಒಬ್ರು ರೈತರ ಮಗ ಉದ್ಯಮಿಯಾಗಿ ಬೆಳೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಅವರು ಕೂಡ ವ್ಯವಸಾಯಕ್ಕೆ ಜಮೀನ್ ತಗೊಂಡು ಅಲ್ಲಿ ಕುರಿ, ದನ, ಕೋಳಿಗಳನ್ನ ಸಾಕ್ತಾ ಇದ್ರೆ ನಮ್ಮ ಅಣ್ಣವರು. ಸೊ ಸಿನಿಮಾದಲ್ಲಿ ಏನಿದೆ ಅಂದ್ರೆ ನೋಡು, ನನಗೆ ಮೂಲವಾಗಿ ಇವ್ರನ್ನ ಪರಿಚಯಿಸೋದಕ್ಕೆ ಯಾರು ಸಿಂಗರ್ಸ್ಗಳು ಬೇಕಾದ್ರೂ ಆಡಿಸ್ಬೋದಿತ್ತು. ಈ ತರ ಹುಡುಕಿ ಏನೋ ಮಾಡ್ತಿದ್ಯಲ್ಲ, ಇಂಥವ್ರಿಗೆ ಅವಕಾಶಗಳು ಸಿಗಬೇಕು. ನಮ್ಮ ಸಿನಿಮಾದಲ್ಲಿ ಈ ತರದ್ದು ವಿಭಿನ್ನವಾಗಿರುವಂತದ್ದೇ ನಾನು ಕಂಟೆಂಟ್ಗಳು ರೆಡಿ ಮಾಡಿದ್ದೀನಿ, ಒಳ್ಳೊಳ್ಳೆ ಹಾಡುಗಳನ್ನ ರೆಡಿ ಮಾಡಿದ್ದೀನಿ. ಇವತ್ತು ಇವ್ರನ್ನ ಪರಿಚಯಿಸಿದೀವಿ ಅನ್ನೋದಕ್ಕೆ ಹಣ ನೋಡಿ ಈ ತರದ್ದು ಏನೋ ಮಾಡ್ತಾ ಇದೀನಿ ಅಕ್ಕ, ಈ ತರದ್ದು ಏನೋ ಮಾಡ್ತಾ ಇದೀನಿ ಅಂದಾಗ ನೀನ್ ಈ ತರದ್ದು ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಹಾಕೈತಾ ಇದೆ, ಪ್ರತಿಯೊಂದಕ್ಕೂ ಒಂಥರ ಬೆನ್ನೆಲುಬಾಗಿ ನಮ್ಗೆ ಭುಜ ಕೊಟ್ಟು ನಿಂತು ಇವತ್ತು ಈ ಪ್ರಾಜೆಕ್ಟು ಸೆಟ್ಟೇರಿ ಶೂಟಿಂಗ್ ಮುಕ್ತಾಯ ಆಗಿ ಇವತ್ತು ಒಂಥರ ನಮ್ಮ ಕನಸು, ಸಾಕಷ್ಟು ಜನಗಳು ಕನಸು ಹೊತ್ಕೊಂಡಿರ್ತಾರೆ, ಸಿನಿಮಾ ಮಾಡ್ಬೇಕು, ಸಿಂಗರ್ ಆಗ್ಬೇಕು, ಕಲಾವಿದರಾಗ್ಬೇಕು ಅಂತ. ಬೆಂಗಳೂರು ಬರೋರೆಷ್ಟೋ, ಹೋಗೋರೆಷ್ಟೋ, ಆ ಕನಸುಗಳನ್ನ ಹಂಗೆ ಮೂಟೆ ಕಟ್ಟಿಟ್ಟಿರೋರೆಷ್ಟೋ. ಆದ್ರೆ ಅಂಥವ್ರಿಗೆಲ್ಲ ಈ ತರದೊಬ್ರು ಗಾಡ್ ಫಾದರು ಸಿಗೋದ್ ಕಷ್ಟ. ಅದು ನನ್ನ ಅದೃಷ್ಟ, ನನಗೆ ಸಿಕ್ಕಿದೆ. ಇವತ್ತು ನೋವಿನ ಹಾಡಿಗೆ ಮೊದಲನೇ ವಿಡಿಯೋ ಸಾಂಗ್ನ ಬಿಟ್ಟಿದ್ದೀವಿ. ಈ ಹಾಡನ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಈ ಹಾಡನ್ನ ಆಡ್ತಾ ಇದ್ರು. ಅವರೇ ಕಾಳ್ಕೊಳ್ದು ಆಡ್ತಿದ್ದು, ಅದ್ರ ಸುದ್ದಿ ಕೇಳಿ ಬಾಗಿಲಿರೋ ಬದನೆಕಾಯಿ ಬಗ್ ನೋಡ್ತಿದ್ದು, ಬದನೆಕಾಯಿ ಎಲ್ಲ ಬಗ್ ನೋಡ್ತಿದ್ ಸುದ್ದಿ ಕೇಳಿ ಹೀರೆಕಾಯಿ ಎಣಕ್ ನೋಡ್ತಿದ್ದು, ಹೀರೆಕಾಯಿ ಎಣಕ್ ನೋಡ್ತಿದ್ ಸುದ್ದಿ ಕೇಳಿ ಒಳಕಲ್ಲಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿದ್ದು ಅಂತ. ಅದೊಂಥರ ನಮ್ಮ ಹಳ್ಳಿಯ ರೈಮ್ ಇದ್ದಂಗೆ. ಹೌದು, ರೈಮ್ ಇದ್ದಂಗೆ. ಇದಕ್ಕೆ ಒಂದಷ್ಟು ಸಾಹಿತ್ಯನ ನಾನು ಜೋಡಿಸಿ ಇದೊಂದು ಹಾಡ್ ತರ ಮಾಡಿ ರೆಡಿ ಮಾಡಿದ್ವಿ. ಇದಕ್ಕೇನೋ ಮಾಡ್ಬೇಕಲ್ಲ ಅಂತ ಒಂದು ಟೈಮು ನೀವು ವಿಡಿಯೋ ನೋಡ್ದಂಗೆ ನಾವ್ ಹಿಂಗೆ ಶೂಟಿಂಗು ಜಾಗ ನೋಡ್ಬೇಕಾದ್ರೆ ನಮ್ಗೆ ಇವ್ರ ಪರಿಚಯ ಆಯ್ತು. ಇವ್ರ ಪರಿಚಯ ಆಗಿ ಎಷ್ಟೇ ಕಷ್ಟ ಆದ್ರೂ ಫೈನಲಿ ಔಟ್ಬಿಟ್ಟು ನನಗೆ ಅವ್ರ ಇನೋಸೆನ್ಸು, ನಾನು ಈ ವಾತಾವರಣದಲ್ಲಿ ಬೆಳೆದಿರೋನೆ, ಹಂಗಾಗಿ ಇವ್ರ ಧ್ವನಿನೇ ಇಲ್ಲಿಗೆ ಸೂಟಬಲ್, ಇವ್ರನ್ನೇ ನಾನು ಕರ್ನಾಟಕಕ್ಕೆ ತುಂಬಾ ಇವ್ರ ಹಾಡುಗಳು ಓಡಾಡ್ಬೇಕು ಅನ್ನೋ ತರದ್ರಲ್ಲಿ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಡೇ ಬೈ ಡೇ ಇಂಪ್ರೂವ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿ ಒಂದೊಂದೇ ಲೈನ್ ಆಡಿಸಿ ಆಮೇಲೆ ಇವಾಗ ಹೆಂಗೆ ಅಂದ್ರೆ ಇವಾಗ ಒಂದು ಕಾನ್ಫಿಡೆಂಟ್ ಲೆವೆಲ್ ಬಂದು ನೆಕ್ಸ್ಟ್ ಒಂದಿನ 3ನೇ ದಿನ ಬಂದು ಟಕ ಅಂತ ರೆಕಾರ್ಡಿಂಗ್ ಮುಗಿಸಿ ಹೋದ್ರು. ಇವತ್ತು ಈ ಹಾಡು ರಿಲೀಸ್ ಆಗಿದೆ. ನಿಮ್ಮೆಲ್ಲರ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇರೋ, ಇಂಥ ಕನಸು ಹೊತ್ಕೊಂಡು ಶುರು ಮಾಡಿದೀವಿ ನಾನು ನನ್ನ ತಂಡ. ಧನುರ್ಧಾರಿ ಪವನ್ ಅಂತ ಫಸ್ಟ್ ಸಿನಿಮಾ, ರಿಷಿಕೇಶ್ ಅಂತ ಬಂದಿದ್ರು ಮೇಲೆ,
ಕ್ಯಾಮ್ರಾಮ್ಯಾನ್ ಅಂತಾರೆ ಕ್ಯಾಮ್ರಾ ಮಾಡ್ತಾರೆ, ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ಮಾಡ್ತಾರೆ, ಎಡಿಟಿಂಗ್ ಕೊಟ್ರೆ ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಎಡಿಟಿಂಗ್ ಮಾಡ್ತಾರೆ, ಇಲ್ಲ ಪೋಸ್ಟ್ ಡಿಸೈನರ್ ಸಿಕ್ಕಿಲ್ಲ ಅಂದ್ರೆ ಪೋಸ್ಟ್ ಡಿಸೈನಿಂಗ್ ಮಾಡ್ತಾರೆ. ಹಂಗೆ ಯಾವುದು ಇಲ್ಲ ಅನ್ನೋಂಗಿಲ್ಲ. ಲಾಸ್ಟ್ ಅಲ್ಲಿ ಯಾರು ಸಿಗ್ಲಿಲ್ಲ ಅಂದ್ರೂ ಅವರು ಫೋನ್ ಮಾಡಿದ್ರೆ ಎಲ್ಲ ಕೂತ್ ಕಳಿಸ್ಬಿಡ್ತಾರೆ. ಅಂತ ಕಲಾವಿದನ್ ಸಪೋರ್ಟು ಲೋನವಿನಾಗೆ ತುಂಬಾ ಪ್ರಾಮುಖ್ಯತೆ ಇದೆ, ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಅವರು ನಮ್ಮ ಟೀಮಿಗೆ ಬಂದು ಜಾಯ್ನ್ ಆಗಿದ್ದು. ಈ ತರದೇ ಸಾಕಷ್ಟು ನಾವು ಒಂದು ಟೀಮ್ ಕಟ್ಟಿ ಒಂದು ಶ್ರಮದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿಮಗೆ ತಲುಪುವಂತ, ಅಂದ್ರೆ ನಾವು ಏನ್ ನೋಡಿರ್ತೀವಿ, ನಾವ್ ಏನ್ ಕೇಳಿರ್ತೀವಿ ನಮ್ಮ ಹಳ್ಳಿಗಾಡಲ್ಲಿ, ಅದನ್ನೇ ಒಂದು ಕಥೆಯಾಗಿ ಜೋಡಿಸ್ತಾ ಪೋಣಿಸ್ತಾ ಎಷ್ಟು ಎಂಟರ್ಟೈನ್ ಮಾಡ್ಬೋದು ಈ ಚಿತ್ರದ ಮುಖಾಂತರ. ಆ ಪೋಸ್ಟರ್ ನೋಡಿದ್ರೆ ನಿಮ್ಗೊಂದು ನಗು ಬರುತ್ತೆ ಅಲ್ವಾ, ಈ ಹಾಡು ಕೇಳಿದ್ರೆ ಅದೊಂದು ಪ್ರಕೃತಿ, ಆ ಹೊಲ, ಆ ಗದ್ದೆ, ಆ ಜನ, ಹಳ್ಳಿ ಜನ, ಆ ಅವರೆಕಾಳು, ಆ ಉಪ್ಸಾರು ನನಗಿತ್ತು. ಅದು ಆ ಥಿಯೇಟ್ರಲ್ಲಿ ನೋಡಿದವ್ರಿಗೆ ಒಂದು ಕ್ಷಣ ಬಾಯಲ್ಲಿ ನೀರು ಬರಬೇಕು. ಆ ಉಪ್ಸಾರಿಗೆ ಮುದ್ದೆನ ಮುರ್ಕೊಂಡು ತಟ್ಕೊಂಡು ಬಾಯಿಗೆ ಹಾಕಿದ್ರೆ ಎಂಥವ್ರಿಗೂ ನೀರು ಬರಬೇಕು. ಅದು ನನಗೆ ಫೇವ್ರೇಟ್ ತುಂಬ ಉಪ್ಸಾರು. ನಮ್ಮ ಮನೇಲಿ ಯಾವಾಗಲೂ ಬೆಳಗ್ಗೆ ತಿಂಡಿನೇ ಬೇಡ, ನಮಗೆ ಉಪ್ಸಾರು ಬಿಸಿ ಮುದ್ದೆ ಕೊಟ್ಬಿಟ್ರು ಸಾಕು. ಹಂಗಾಗಿ ಹೆಂಗೆ ಉಟ್ಕೊಂಡಿದ್ದ ಹಾಡು ಹಂಗೆ ಶುರುವಾಗಿದ್ದು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ನಮ್ಮ ಈ ಕಲಾವಿದರುಗಳು ಇನ್ನು ವಿಭಿನ್ನವಾದಂತಹ ಹಾಡುಗಳಿವೆ, ವಿಭಿನ್ನವಾದಂಥ ತುಂಬಾ ನಾನು ಏನೋ ಎಕ್ಸ್ಟ್ರಾಡಿನರಿ ಮಾಡಿದೀವಿ ಈ ಸಿನಿಮಾದಲ್ಲಿ ಅಂತ ಹೇಳಕ್ ಹೋಗಲ್ಲ. ಆದ್ರೆ 2 ಗಂಟೆ ಟೈಮು ನೀವು ಹೆಂಗೆ ಬಂದು ಕೂತಿದ್ದು ಎದ್ದೋಗ್ತೀರಾ ಅನ್ನೋದಂತೂ ಗೊತ್ತಾಗದೆ ಇರುವಷ್ಟು ನಾವು ಎಂಟರ್ಟೈನ್ ಮಾಡಿದೀವಿ. ನಿಮ್ಮೆಲ್ಲರ ಪ್ರೀತಿ, ಆರೈಕೆ, ಸಪೋರ್ಟ್ ನಮ್ಮ ಮೇಲೆ ಇರಲಿ, ನಮ್ಮಂಥ ಕಲಾವಿದರ ಮೇಲೆ ಇರಲಿ ಅಂತ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಋಷಿಕೇಶ್ ಅವ್ರಿಗೆ ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂದ್ರಿ, ನೀವು ಏನ್ ಕಮ್ಮಿ ಇಲ್ಲ. ಈ ಸಿನಿಮಾದ ಕಥೆನೂ ನಿಮ್ದೆ, ಸಂಗೀತ ನಿರ್ದೇಶನ ನಿಮ್ದೆ, ಸಾಹಿತ್ಯ. ಈ ಕಥೆಗೆ ನಾನು ಮತ್ತೆ ಆರ್ಕೆಸ್ಟ್ರಾ ಮೈಸೂರು ಅಂತ ಸುನಿಲ್ ನಿರ್ದೇಶನ ಮಾಡಿದ್ರು, ಆರ್ಕೆಸ್ಟ್ರಾ ಮೈಸೂರು ಅಂತ ಸಿನಿಮಾನ. ಸುನಿಲ್ ಮತ್ತೆ ನಾನು ಸೇರಿ ಕೂತ್ಕೊಂಡು ಮಾಡಿದಂತ ಕತೆ. ಇದಕ್ಕೆ ಇಬ್ರೇ ಅಂತ ಹೇಳಕ್ಕಾಗಲ್ಲ, ಸಾಕಷ್ಟು ಡೈರೆಕ್ಟರ್ ಇರ್ಬೋದು, ಋಷಿಕೇಶ್ ಇರ್ಬೋದು, ಎಲ್ಲ ಕೂತ್ಕೊಂಡು ಟೀಮ್ ವರ್ಕ್ ಮಾಡಿದೀವಿ. ಅಂದ್ರೆ ಒಂದ್ ಲೈನ್ ನಾವು ಬರ್ಕೊಂಡಿರ್ಬೋದು, ಆದ್ರೆ ಟೀಮ್ ಇಂದ ಯಾವುದೇ ನಾವು ಒಬ್ರು ತರದ್ದಾಗಲ್ಲ. ಟೀಮ್ ವರ್ಕ್ ಇಂದನೇ ನಮ್ಗೆ ಸಿನಿಮಾ ಒಂದ್ ಒಳ್ಳೆ ಔಟ್ಪುಟ್ ಬಂದಿದೆ. ಇನ್ನೂ ಬೇರೆ ಬೇರೆ ಹಾಡುಗಳಿದೆ, ವಿಭಿನ್ನವಾದ ಹಾಡುಗಳಿವೆ. ಕಾನ್ಫಿಡೆನ್ಸ್ ನಮ್ಮ ಕಣ್ಣಲ್ಲಿ ಕಾಣ್ತಾ ಇದೆ ಅಂತ ನಿಮ್ಗನ್ಸುತ್ತೆ, ನಾನು ಅನ್ಕೊಂಡಿದ್ದೀನಿ. ನಾವು ಚೆನ್ನಾಗಿ ಮಾಡಿದೀವಿ. ನಾವು ನಿಮಗೆ ತಲುಪಿಸ್ತೀವಿ, ನಮ್ಮನ್ನ ಜನಗಳಿಗೆ ತಲುಪಿಸುವಂತ ಕೆಲಸನ ನಾವು ಮಾಧ್ಯಮದವರು ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತೀನಿ. ಹೌದು, ನಾನುಗೆ ಸಂಗೀತದಿಂದ ಅಂದ್ರೆ ಹಾಡುಗಾರಿಕೆಗಿಂತ ಮುಂಚೆಯಿಂದನೂ ನಾನು ನಾಟಕ ಮಾಡ್ತಾ ಇದ್ದೆ. ನಾಟಕದ ಮುಖಾಂತರ ನನಗೆ ಬಂದಿದ್ದು ಹಾಡುಗಾರಿಕೆ. ಹಂಗಾಗಿ ಫಸ್ಟ್ ನನಗೆ ಹಾಡುಗಾರಿಕೆ ನನಗೆ ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ಬಿಡ್ತು. ನಿನ್ನ ಧ್ವನಿ ವಿಶೇಷವಾಗಿದೆ, ನಿನ್ನ ಹಾಡುಗಳು ಕೇಳಕ್ಕೆ ಇಷ್ಟ ಆಗುತ್ತೆ ಅಂತ ಕಾರ್ಯಕ್ರಮಗಳ ಮುಖಾಂತರ ನನಗೆ ಹಾಡುಗಾರಿಕೆ ಜಾಸ್ತಿ ಆಯ್ತು. ಆದ್ರೆ ನಟನಾಗಿ ಬೆಳಿಬೇಕು, ನಟನಾಗಿ ನಾನು ಕೆಲಸ ಮಾಡ್ಬೇಕು ಅನ್ನೋದು ನನ್ನ ದೊಡ್ಡ ಕನಸಾಗಿತ್ತು. ಹಂಗಾಗಿ ಸಂಗೀತನೂ ನೋಡಿ ನಾನೇ ಮಾಡ್ಕೊಂಡು ಈ ತರದ್ದು ವಿಭಿನ್ನವಾಗಿ, ಅಂದ್ರೆ ನಾನು ನಟನಾದಾಗ ಇದೊಂದು ವೇದಿಕೆ, ನನ್ಗೊಂದು ಸ್ಟೇಜು, ನನ್ನ ದಾರಿನ ನಾವು ಸೃಷ್ಟಿ ಮಾಡ್ಕೊಬಹುದು. ಈ ತರದ ಹಾಡು ನಾನು ಯಾರಿಗೋ ಹೋಗಿ ಉಪ್ಸಾರು ಮುದ್ದೆ ಮಾಡೋದು ಒಂದು ಹಾಡು ಮಾಡಿ ಅಂದ್ರೆ ಇನ್ಯಾವ ಹಾಡು ಇಲ್ವಾ ಅಂತಾರೆ. ಆದ್ರೆ ನಾವು ಕೂತ್ಕೊಂಡು ಉಪ್ಸಾರು ಮುದ್ದೆ ಅಲ್ಲ, ಮಾಂಸ ಸಾರ್ದು ಒಂದು ಹಾಡು ಮಾಡವ ಅನ್ಬೋದು, ನುಗ್ಗೆಕಾಯಿ ಸಾರ್ದು ಒಂದು ಹಾಡು ಮಾಡವ ಅನ್ಬೋದು. ಅಂದ್ರೆ ಸಾರುಗಳದಂತಲ್ಲ, ಏನ್ ಬೇಕಾದ್ರೂ ನಮ್ಗೆ ಕಾನ್ಫಿಡೆನ್ಸ್ ಕೊಡುವಂಥದ್ದು. ಹಂಗಾಗಿ ನಮ್ಮ ವೇದಿಕೆನ ನಾವೇ ಸೃಷ್ಟಿ ಮಾಡ್ಕೊಬೇಕು ಅಂತೇಳಿ ನಾನು ಇನ್ನೂ ಹೆಚ್ಚು ಜನಗಳಿಗೆ ಎಂಟರ್ಟೈನ್ ಮಾಡೋಣ ಅಂತ ಸಂಗೀತದಿಂದ ನಟನೆಗೆ ಬಂದಿದ್ದೀನಿ. ಹೌದು, 2 ಜವಾಬ್ದಾರಿಗಳು ತುಂಬಾ ಒತ್ತಡ ಇದೆ. ಆದ್ರೆ ಅದನ್ನ ತುಂಬಾ ಒತ್ತಡ ಅನ್ಕೊಂಡ್ರೆ ನಿಭಾಯಿಸೋದು ತುಂಬಾ ಕಷ್ಟ. ನಾನು ಒತ್ತಡ ಅನ್ಕೊಳ್ಳದೆ ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ಆ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದೀನಿ. ಅದಕ್ಕೆ ನನ್ನ ಟೀಮ್ ನನಗೆ ತುಂಬಾ ಸಪೋರ್ಟಿವ್ ಆಗಿದೆ. ಇದರಲ್ಲಿ 6 ಸಾಂಗ್ಗಳಿವೆ, ಮತ್ತೆ 1 ಬಿಟ್ಟು ಸಾಂಗ್ ಇದೆ. ಇದು ಮೊದಲನೇ ಹಾಡು. 6 ಸಾಂಗ್ಗಳಲ್ಲಿ 2 ಸಾಂಗು ಗೌಸ್ವೀರ್ ಅವರು ಬರೆದಿದ್ದಾರೆ, 1 ಸಾಂಗು ಹೊಸಬ್ರು ಬರೆದಿದ್ದಾರೆ, ಇನ್ನೊಂದು ಸಾಂಗ್ ಇನ್ನೊಬ್ಬ ಹೊಸಬು ಬರ್ದಿದ್ದಾನೆ, 1 ಸಾಂಗ್ ನಾನು ಬರ್ದಿದ್ದೀನಿ. ಹಿಂಗೆ ಸಾಕಷ್ಟು ಜನ ವರ್ಕ್ ಮಾಡಿದ್ದೀವಿ. ಹೌದು, ಈಗ ನೀವು ಈ ಕೋಳಾಣೆ, ನಂದಾಣೆ, ವಾಲವು ನೀವೇನ್ ನೋಡಿದ್ರಿ, ಹಾಡೊಳಗಡೆ ನೀವೇನ್ ನೋಡಿದ್ರಿ, ಆ ದೃಶ್ಯಗಳು, ಆ ಚಿತ್ರಗಳು, ಆ ಹೊಲ ಗದ್ದೆ ಜಮೀನು, ಆ ಕ್ಯಾರೆಕ್ಟರ್ಗಳೆಲ್ಲ ಏನ್ ಬಂದು ಅದೇ ಜಾನರಲ್ಲಿ ಸಿನಿಮಾ ಇರುತ್ತೆ. ಆಮೇಲೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ನಮ್ಮ ಬದುಕಲ್ಲೂ ಹಿಂಗೇನೋ ಆಗಿತ್ತಲ್ವಾ, ನಾವು ಇದನ್ನ ನೋಡಿದ್ವಲ್ವಾ ಅನ್ನೋ ಥರದ್ದು ಕನೆಕ್ಟ್ ಆಗುತ್ತೆ. ಒಂದು ಮುದ್ದಾದ ಏನು ಲವ್ ಸ್ಟೋರಿ ಸಿನಿಮಾ, ಸಿಚುವೇಶನಲ್ ಕಾಮಿಡಿ, ಸಿಟ್ಕಾಮ್ಸ್ ಕಥೆ ಇದು ಜಾನರ್. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ಬಂದಿರೋ ಬಂಧು ಭಗಿನಿಯರಿಗೆ ನಮಸ್ಕಾರ. ಚಿಕ್ಕದ್ರಲ್ಲಿ ಪ್ರೈಸ್ ಇಸ್ಕೊಳ್ಳೋಕೆ ನಾನು ಸ್ಟೇಜ್ ಮೇಲೆ ಹತ್ತುತ್ತಾ ಇರಲ್ಲ, ಯಾಕಂದರೆ ತುಂಬ ನಾಚಿಕೆ ಸ್ವಭಾವ.
ಫ್ರೆಂಡ್ಸ್ನ ಕಳಿಸ್ಬಿಟ್ಟು ನಾನು ರಜೆ ಹಾಕ್ಬಿಡ್ತಾ ಇದ್ದೆ ಹತ್ತು ದಿನ ಮಾತಾಡೋಕ್ಕೆ ಬರಲ್ಲ. ಈ ನವೀನ್ಗೆ ಹಾಡು ಗೊತ್ತು ಹಾಡ್ಬಿಡ್ತಾನೆ, ರಿಷಿ ಅವ್ರಿಗೆ ಪೇಂಟಿಂಗ್ ಗೊತ್ತು ಪೇಂಟ್ ಮಾಡಿ ತೋರಿಸ್ಬಿಡ್ತಾರೆ. ಬಟ್ ನಮಗಿರೋ ಟ್ಯಾಲೆಂಟು ತುಂಬ ಎಕ್ಸ್ಪೆನ್ಸಿವ್ ಆರ್ಟ್. ಅದು ಏನೋ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಒಂದು ಹಲವಾರು ವರ್ಷ ಶ್ರಮ ಇರುತ್ತೆ. ಚಿಕ್ಕಸೋಮಣ್ಣನಂತವ್ರ ಆಶೀರ್ವಾದ ಬೇಕಾಗತ್ತೆ. ಅಷ್ಟು ಮಾತಾಡೋಕ್ಕೆ ಬರಲ್ಲ ಅಷ್ಟು, ಸಾರಿ. ತಡಿ ಸರ್, ಇನ್ನೊಂದೆರಡು ಪದ, ಇನ್ನೊಂದೆರಡು ವರ್ಡು. 3 ವರ್ಷ ಕಷ್ಟ ಬಿದ್ದಿದ್ದೀರಾ. ಕರೆಕ್ಟ್. ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನೇ. ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾ, ಅಷ್ಟು ಮಾತ್ರ ಹೇಳಬಲ್ಲೆ. ತುಂಬ ಇಷ್ಟಪಟ್ಟು ತುಂಬ ಲವ್ ಮಾಡಿದ್ದೀವಿ. ನವೀನ್ದೊಂದು ಪುಟ್ಟ ಕನಸಿತ್ತು, ಒಂದು ಪುಟ್ಟ ಲೈನ್ ಇತ್ತು, ಅದನ್ನು ಟೀಮ್ ಸೇರಿಕೊಂಡು ಡೆವಲಪ್ ಮಾಡಿ ಹಗಲು ರಾತ್ರಿ ಶ್ರಮಪಟ್ಟು ಪ್ರೊಡ್ಯೂಸರ್ಗೆ ಹುಡ್ಕಾಡಿ ಅದಕ್ಕೇನೇನೋ ಒಂದು ಟೀಸರ್ಗಳು ಮಾಡಿಕೊಂಡು ಎಫರ್ಟ್ ಅಂತೂ ತುಂಬ ಇದೆ. ಬಟ್ ಅದು ಎಲ್ಲ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಸಾಂಗ್ ಇವೆಂಟ್ ಇರೋದ್ರಿಂದ ಸಾಂಗ್ ಬಗ್ಗೆ ಅಷ್ಟೇ ಮಾತಾಡೋಣ. ಥ್ಯಾಂಕ್ ಯು. ಧನ್ಯವಾದಗಳು. ಕೀರ್ತಿ ಸ್ವಾಮಿ. ಸೊ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಥ್ಯಾಂಕ್ಸ್ ತುಂಬ ಬಂದಿದ್ದಕ್ಕೆ. ಈ ಟ್ರಾಫಿಕ್ನಲ್ಲಿ ಬಂದಿದ್ದಕ್ಕೆ ಇನ್ನೂ ತುಂಬ ಥ್ಯಾಂಕ್ಸು. ಇಲ್ಲಿ ಬರೋದಕ್ಕೆ ನಾನು ಏರ್ಪೋರ್ಟ್ ರೋಡಿಂದ 2 ಗಂಟೆ ಆಯಿತು. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಆಲ್ ದಟ್ ಯು ಮೇಡ್ ಇಟ್. ಸೊ ಇದು ನವೀನು USA ಬರ್ತಾಯಿದ್ರು ಅವ್ರ ಶೋಗೆಲ್ಲ. ತುಂಬ ಇಂಪ್ರೆಸ್ ಮಾಡಿದ್ರು, ನಮ್ಮನ್ನೇ ಅಲ್ಲ ಎಲ್ಲನೂ ಇಂಪ್ರೆಸ್ ಮಾಡಿದ್ರು. ಸೊ ಒಂದಿನ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಆವಾಗ ಈ ಮೂವಿ ವಿಷಯ ಬಂತು. ಸೊ ಮೂವಿ ವಿಷಯ ಬಂದಾಗ ನಾನು ಇವರು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇದೆಲ್ಲ ಮಾತಾದ್ಮೇಲೆ ಸೊ ನಾವು ಖಂಡಿತ ಇನ್ವೆಸ್ಟ್ ಮಾಡ್ತೀವಿ ಅಂತ ಆವಾಗಲೇ ನವೀನಿಗೆ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟಿಗೆಲ್ಲ ಸೈನ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಪ್ಪ ಅಂತ ಹೇಳಿ ಮಾಡಿದ್ವಿ. ಅದಲ್ಲದೆ ಏನಂದರೆ ನಾನು USA 35 ವರ್ಷ ಆಯಿತು ಇದ್ದು. ಬಟ್ ನನಗೆ ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕರ್ನಾಟಕ, ನಾನು ಬೆಂಗಳೂರವಳು. ಸೊ ನಮ್ಮ ಬೆಂಗಳೂರು ಅದೆಲ್ಲ ನನಗೆ ತುಂಬಾ ಊಟ ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಇವರು ಮಂಡ್ಯದವರು. ಸೊ ಅದು ನನಗೆ ತುಂಬ ಸ್ವಾಭಿಮಾನ ಇದೆ, ಆಸೆ ಇದೆ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜನರು ಯಾರು ಬರ್ತಾರೆ ಇಲ್ಲಿಂದ USA ಹೆಲ್ಪ್ ಮಾಡ್ತೀವಿ ನಾನು ಇವರು. ಆಮೇಲೆ ಆರ್ಗನೈಸೇಷನ್ಸ್ನಲ್ಲಿ ಅಕ್ಕ, ನಾವಿಕಾ, VP ಅದರಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೀವಿ. ಸೊ ಇದು ಒಂಥರ ಒಳ್ಳೆ ಹಳ್ಳಿ ಕತೆ. ಏನೋ ಆ ಹಳ್ಳಿ ಕತೆ ನವೀನು ತುಂಬ ಕ್ರಿಯೇಟಿವ್. ಅವ್ರ ಹಳ್ಳಿ ಕತೆನ ಈ ಥರ ತರ್ತಾರೆ. ಈ ಹಾಡುಗಳು ಎಲ್ಲ ಹಾಡುಗಳು ಕೇಳಿದ್ದೀನಿ, ಇನ್ನು ರಿಲೀಸ್ ಆಗಿಲ್ಲ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆ ಹೆಮ್ಮೆಯಿಂದ ನಾನು ಕನ್ನಡಿಗ, 35 ವರ್ಷ ಆಯಿತು, ಇವ್ರು 40 ವರ್ಷ ಆಯಿತು ಹೋಗಿ USA. ಆ ಹೆಮ್ಮೆಯಿಂದ ನಾನು ಎಲ್ಲರಿಗೂ ತೋರಿಸ್ಬೇಕು, ನಾವು USA ಈ ಥರ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀವಿ ಅಂತ ಎಲ್ಲರಿಗೆ ತೋರಿಸೋಣ ಅಂತ, ನಮ್ಮ ಕನ್ನಡಿಗರಿಗೆ ಇದ್ದು ತೋರಿಸೋಣ ಅಂತ ನಾನು ಈ ಥರ ಮಾಡಿದ್ದು. ಸೊ ನೀವೆಲ್ಲ ಥ್ಯಾಂಕ್ಸ್ ತುಂಬ ಬಂದಿದ್ದಕ್ಕೆ. ಸೊ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. Hopefully through your inputs and everything, it'll be a success. Thank you so much for coming. ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ವರ್ಗದವ್ರಿಗೂ, ಎಲ್ಲ ಸ್ನೇಹಿತರು ಗಳಿಗೂ ನನ್ನ ನಮಸ್ಕಾರಗಳು. ನಾನು ಸಾಮಾನ್ಯ ಹಳ್ಳಿಯಲ್ಲಿ ಈಗ ತಾನೇ ನೋಡಿದಂಥ ಈ ಹಾಡಿನಲ್ಲಿ ಏನು ಬರುತ್ತೆ, ಚಿನ್ನಿದಾಳು, ಗೋಲಿ, ಎಮ್ಮೆ ಕಾಯೋದು, ಕುರಿ ಕಾಯೋದು, ಇದನ್ನೆಲ್ಲ ನಾನು ಮಾಡಿ ಹೋದವನು. ನನಗೆ ಇನ್ನೂ 40 ವರ್ಷ ಆದರೂ ಅದು ಮಾತ್ರ ನನ್ನ ಕಣ್ಣಲ್ಲಿ ಕಾಣಿಸೋದು. ನನ್ನೂರು, ಆ ಕೆರೆ ನೀರು, ಆ ಕುರಿಗಳು, ಎಮ್ಮೆಗಳನ್ನ ತೊಳೆಯೋದು, ಇದೆಲ್ಲವನ್ನು ನನಗೆ ಇವತ್ತು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಗ ಇದೇ ಗುರು, ನಾನು ಇದೇ ಥರ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಅದು ಖುಷಿ ನನಗೆ ಬೇರೆ ಏನೂ ಅಲ್ಲ. ಅದರಿಂದ ಅವರಿಗೆ ನಾನು ಭಾಳ ಪ್ರೋತ್ಸಾಹ ಮಾಡಿಸ್ದೆ. ನಾನು ಅಮೇರಿಕಾದಲ್ಲಿ 40 ವರ್ಷ ಇದ್ರೂ ನಾನು ಮಾತಾಡೋದೇ ಕನ್ನಡ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ನನ್ನ ಸ್ನೇಹಿತರೊಬ್ಬರು ಪಬ್ಲಿಕ್ ಟಿವಿ ಸಂಪಾದಕರು ರಂಗನಾಥ್ ಅಂತಿದ್ದಾರೆ. ಅವ್ರ ಮನೆಯಲ್ಲಿ ನಾವು ಬೆಳಿಗ್ಗೆ ಎದ್ದೋಗಿ ಕಾಫಿ ಕುಡಿತಾ ಇದ್ವಿ. ಅವರು ಆತ್ಮೀಯ ಸ್ನೇಹಿತರು ಕೂಡ ನನಗೆ. ಅವ್ರ ಮಗಳು 10 ವರ್ಷ ಅಥವಾ 12 ವರ್ಷ ಇರ್ಬೋದು. ನಾನು ಹೋದಾಗ ಚಾಕ್ಲೇಟ್ ಕೊಡ್ತಿದ್ದೆ, ಗಂಟೆ ಮಾತಾಡ್ತಾ ಕೂರ್ತಾಯಿದ್ವಿ. ಒಂದು ದಿವಸ ಅವ್ರ ಕಸಿನ್ಸ್ಗಳು ಮನೆಗೆ ಬಂದಿದ್ದಾರೆ ಮೈಸೂರಿಂದ. ರಂಗನಾಥ್ ಮಗಳು ಕುಸ್ತಿ ಆಡ್ತಾ ಇದ್ದಾಳೆ ಅವ್ರ ಜೊತೆಯಲ್ಲಿ. ಆವಾಗ ನಾನು ಕರೆದು ಕೇಳಿದೆ, ಯಾಕಮ್ಮ ಅವ್ರ ಜೊತೆ ಕುಸ್ತಿ ಆಡ್ತಿದ್ದೆ ಅಂತ. ಅಂಕಲ್, ಇವರೆಲ್ಲ ನೀವು ಅಮೇರಿಕಾದಲ್ಲೆಲ್ಲ ಎಲ್ಲೋ ಹಳ್ಳಿಯಿಂದ ಬಂದಿದ್ದಾನೆ ಅಂತ ಹೇಳ್ತಾರೆ ಅಂಕಲ್, ಹೇಳ್ತೀರಾ ಅಂತ. ಯಾಕೆ ಹೆಂಗೆ ಹೇಳ್ತಾರೆ ಅಂತ ಕೇಳಿದೆ. ನೀವು ಮಾತಾಡೋದು ಯಾವುದೋ ಹಳ್ಳಿ ಭಾಷೆ ಇದೆಯಲ್ಲ, ಅವ್ರು ಒಪ್ಕೋತಾನೆ ಇಲ್ಲ ಅಂತ ಕೇಳಿದೆ. ಅದೇ ಥರ ನಾನು
ಅಮೇರಿಕಾದಲ್ಲೂ ಈಗಲೂ ಅದೇ ಭಾಷೆ, ಅದೇ ಊಟ. ಯಾರೇ ಅಮೇರಿಕಾಗೆ ಬಂದ್ರೂ ಉಪ್ಸಾರು, ಮುದ್ದೆ. ಇಲ್ಲಿಂದನೇ ಖಾರವನ್ನು ಕಲ್ಲಿನಲ್ಲಿ ರುಬ್ಬಿಸ್ಕೊಂಡು ಹೋಗಿ ಇಂಡಿಯಾದಿಂದ ಯಾರು ತೊಗೊಂಡೋಗ್ತಾರೆ ಏನೋ ಅಂತ ಹೇಳೋಂಗಿಲ್ಲ. ನಾನು ತಗೊಳ್ಳೋದು ರಾಗಿ ಹಿಟ್ಟು, ಖಾರ. ಇದಕ್ಕೋಸ್ಕರ ನೀವು ನನ್ನನ್ನು ಇದೇ ರೀತಿ ಸಿನಿಮಾ ಮಾಡಬೇಕು ಅಂತ ಒಂದು ಆಸಕ್ತಿ ನನ್ನ ಜೀವನದಲ್ಲಿ ಇತ್ತು, ಹೃದಯದಲ್ಲಿ. ಇವತ್ತು ಅದೇ ಸಿನಿಮಾ ಬರ್ತಿದೆ. ಎಲ್ಲರೂ ನೋಡಿ ಈ ಕನ್ನಡಕ್ಕೆ ಬೆಲೆ ಕೊಡ್ತೀರಿ ಅಂತ ಅಂದ್ಕೊಂಡಿರ್ತೀನಿ. ನಮಸ್ಕಾರ ಎಲ್ರಿಗೂ. ಮುದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ, ಮುದ್ದೆ, ಉಪ್ಸಾರು ಎಲ್ಲ. ನಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ಗೂ ಮನೆಗೆ ಬಂದರೆ ಅವ್ರು ಅದೇ ಕೇಳೋದು, ಮುದ್ದೆ ಉಪ್ಸಾರು ಮಾಡಿಕೊಡಿ ಅಂತ. ಸೊ ಹಂಗಾಗಿ ಇದಲ್ಲದೆ ನಾವು ಫಾರ್ಮು ತೊಗೊಂಡ್ವಿ ಮೊನ್ನೆ USA ಸೇಮ್ ಈ ಥರ ಎಲ್ಲ ಮಾಡೋಕ್ಕೆ. ಹಸುಗಳು, ಆಮೇಲೆ ಕುರಿಗಳು ಎಲ್ಲ ಮಾಡೋಕ್ಕೆ. ಆಮೇಲೆ ನನ್ನ 3 ಮಕ್ಕಳು ನಮಗೆ. ಆ 3 ಮಕ್ಳಿಗೂ ಎಲ್ಲ ಕಾಲೇಜ್ನೆಲ್ಲ ಇದ್ದರು, ಇವಾಗ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾರೆ. ಬಂದಾಗಲೆಲ್ಲ ಅವ್ರು ಕೇಳೋದು ಅವ್ರ ಅಪ್ಪನ ಮುದ್ದೆ, ಉಪ್ಸಾರು. ಸೊ ಅದನ್ನೆಲ್ಲ ನೋಡಿ ತುಂಬ ಇಷ್ಟ ಆಯ್ತು ನನಗೆ. ಇದನ್ನೆಲ್ಲ ಹೇಳಿದ್ಮೇಲೆ ಹಾಡು ಬರ್ದಿದ್ದ ಅಥವಾ ಹಾಡಾದ್ಮೇಲೆ ಅವರು ಅದನ್ನ ಚೆರಿಶ್ ಮಾಡಿದ್ದ ಗೊತ್ತಿಲ್ಲ. ಸೂಪರ್. ಇನ್ನು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬೆನಮನಹಳ್ಳಿ ತಾಯಮ್ಮ ಕರಿಗೌಡರು ಸುಪುತ್ರ ನಮ್ಮ ಚಿಕ್ಕಸೋಮಣ್ಣ. ಅಮೇರಿಕಾದಲ್ಲಿ 3 ತ್ರಿಮೂರ್ತಿಗಳು, ಚಿಕ್ಕಸೋಮಣ್ಣ, ಅಮರನಾಥ್ ಗೌಡರು, ವಿಶ್ವಾಮಿತ್ರಣ್ಣ. ಬಹುತೇಕ ನಾವು 2006 ಬಾಲ್ಟಿಮೋರ್ ನಡೆದಂಥ ಅಕ್ಕಗೆ 40 ಜನ MLAಗಳು ನನ್ನ ಟೀಮ್ ಲೀಡರ್ ಆಗಿ ಕುಮಾರಸ್ವಾಮಿ ಅವ್ರು ಕಳಿಸ್ಕೊಟ್ಟಿದ್ರು ನಮ್ಮ ನಾಯಕರು. ಅವತ್ತು ನನಗೆ ಆತ್ಮೀಯರಾದಂಥವರು. ನನ್ನ ಅಣ್ಣನ ಸ್ಥಾನದಲ್ಲಿ ನನ್ನ ಜೀವನದಲ್ಲಿ ನಡೆದಂಥ ಒಂದೇ ನಿದರ್ಶನ. ನಾನು 13ರಲ್ಲಿ MLA ಸೋತಿದ್ದೆ. ತಿರ್ಗಾ 14ರಲ್ಲಿ ರಮ್ಯಾ ಮೇಡಮ್ ಅವ್ರ ಮೇಲೆ ನಾನು MP ಸೋತಿದ್ದೆ. ನಾನು ನಮ್ಮ ಪಕ್ಷದ ನಾಯಕರಿಗೆ ಹೇಳಿದೆ, ನನಗೆ ಟಿಕೆಟ್ ಬೇಡ, ನಾನು ಕಷ್ಟ ಆಗುತ್ತೆ ಅಂತೇಳಿ. ಆದರೆ ರಾತ್ರಿಯಿಂದ ರಾತ್ರಿ ಟ್ರಾವೆಲ್ ಮಾಡಿ ಬಂದು ದೇವೇಗೌಡರನ್ನ ಕನ್ವಿನ್ಸ್ ಮಾಡಿ ತಿರ್ಗಾ ನನ್ನನ್ನು MP ಎಲೆಕ್ಷನ್ಗೆ ನಿಲ್ಲಿಸಿ ಬಹುತೇಕ ನನ್ನನ್ನು MP ಮಾಡೋದಂಥ ಕೀರ್ತಿ ನಮ್ಮ ಚಿಕ್ಕಸೋಮಣ್ಣಂಗೆ ಬರುತ್ತೆ. ಅಷ್ಟು ಮಟ್ಟಿಗೆ ಹಿಡಿದಂಥ ಒಂದು ಕೆಲಸವನ್ನು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಒಂದಿನ ನಮ್ಮ ಬೆಂಗಳೂರು ಫ್ಲ್ಯಾಟಲ್ಲಿ ಕೂತ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಗಲಾಟೆ ಆಗ್ತಾಯಿತ್ತು ಅದ್ದೂರಿ ಫಿಲಮ್ನ ರಿಲೀಸ್ ಮಾಡಲಿಕ್ಕೆ. ಅದರ ಜವಾಬ್ದಾರಿ ಹೊತ್ಕೊಂಡು ಬಹುತೇಕ ಅದನ್ನು ರಿಲೀಸ್ ಮಾಡಿದ್ರು. ಅಂಥ ಅದ್ಭುತವಾಗಿ ಆ ಫಿಲಮ್ ಓಡ್ತು. ಬಹುತೇಕ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂಬಾಳೆ ಫಿಲಮ್ಸ್ ಯಾವ ರೀತಿ ಹೆಸರು ಮಾಡ್ತಾ ಇದ್ವಿ, ಅಮೇರಿಕಾದಲ್ಲಿ ಇವರು ಒಂಬಳೆ ಟೀಮ್ಸ್ ಇದ್ದಾಗೆ. ಅಷ್ಟು ಚೆನ್ನಾಗಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಬಹುತೇಕ ಲವ್ ನವೀನ, ಬಹುತೇಕ ನೀನು ಜೀವನದಲ್ಲಿ ಸಕ್ಸಸ್ ಆಗ್ತೀಯ, ನಮ್ಮ ಅಣ್ಣ ಆಶೀರ್ವಾದ ನಿನಗೆ ಬಿದ್ದಿದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಒಂದು ರೀತಿ ಅವ್ರ ಫ್ಯಾನ್ಗಳಾಗ್ಬಿಟ್ಟಿದ್ದೀವಿ. ಅಷ್ಟು ಮಟ್ಟಿಗೆ ಇವತ್ತು ಈ ಫಿಲಮನ್ನು ಪ್ರೊಡ್ಯೂಸ್ ಮಾಡಿಸಿ ರಿಲೀಸ್ ಮಾಡಿಸ್ತಾ ಇರ್ತಕ್ಕಂಥದ್ದು ಈ ನಾಡಿಗೆ ಒಂದು ಕೀರ್ತಿ ಅಂತಕ್ಕಂಥ ಮಾತನ್ನು ಹೇಳಿ, ವಿಶೇಷವಾಗಿ ನನ್ನ ಮಾತು ಸಮಾನರಾದಂಥ 2 ಅಮ್ಮಂದಿರನ್ನ ಕರೆಸಿ ಅವ್ರನ್ನ ಆಡಿಸಿ ಇವತ್ತು ಸನ್ಮಾನಿಸಿರ್ತಕ್ಕಂಥದ್ದು ಈ ನಾಡಿಗೆ ತಂದಂಥ ಗೌರವ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಲೋ ನವೀನ, ಬದಲಾಯ್ತು ನಿನ್ ಅಮರನಾಥ್ ಗೌಡ್ರು ಬಹುಶಃ ತುಂಬಾ ಹೆಮ್ಮೆ ಅನ್ಸೋದು. ನಾನು ಆಗ್ಲೇ ಹೇಳ್ದೆ ಕೂಡ, ಅಕ್ಕ ಬಳಗ ಏನಿದೆ ಅಮೇರಿಕಾಗೆ ನಮ್ಮವರನ್ನ, ನಮ್ಮ ಕನ್ನಡಿಗರನ್ನ, ಅದರಲ್ಲೂ ಸರಿಯಾಗಿ ರೈಲೇ ಹತ್ತದಿಲ್ದಿರೋರು ಎಷ್ಟೋ ಜನ ಫ್ಲೈಟ್ ಹತ್ತಿ ಹೋಗಿ ಅಮೆರಿಕಾನಲ್ಲಿ ತಮ್ಮ ಒಂದು ನೃತ್ಯ ಪ್ರದರ್ಶನ, ಜನಪದ ಕಲೆ ಸಾದರಪಡಿಸಿಕೆ ಒಂದು ದೊಡ್ಡ ವೇದಿಕೆ ಮಾಡಿಕೊಟ್ಟಿದ್ದು ನಮ್ಮ ಅಮರನಾಥ್ ಗೌಡ್ರು. ಒಂದು ಜೋರಾದ ಚಪ್ಪಾಳೆ ಬರಲಿ. ಅಲ್ಲಿ ಅಡ್ವೊಕೇಟ್ ಅವರು ಆಕ್ಚುಲಿ, ಹೌದಲ್ಲ ಸರ್? ನಾನು ಕೇಳ್ಪಟ್ಟಿರೋ ಹಾಗೆ. ಸೋ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು. ಲೋ ನವೀನ, ಹುಷಾರ್ಕಲ್ಲ. ಚೆನ್ನಾಗಿ ಬಂದಿದೆ ಈ ಹಾಡು. ನೀವು ಆಗಲೇ ಮಾತಾಡಿದಾಗೆ ಇಬ್ಬರು ಹಳ್ಳಿಯಿಂದ ನಮ್ಮ ಗಾಯಕರು ಹುಡುಕಿ ಅವ್ರ ಕೈಯಲ್ಲಿ ಹಾಡಿಸಿದೆಯಾ, ಅದು ನಿಜವಾಗಲೂ ಭಾಳ ಹೆಮ್ಮೆ ಪಡುವಂಥ ವಿಷಯ. ಈ ಸಿನಿಮಾ ಸಕ್ಸಸ್ ಆಗಲಿ. ಕೀರ್ತಿ ಸ್ವಾಮಿಯವರು, ಆಮೇಲೆ ನಮ್ಮ ಬೆಂಚಿಕ್ ಸ್ವಾಮಿಯವರು ನಮಗೆ ಭಾಳ ಬೇಕಾಗಿರೋರು, ಸ್ನೇಹಿತರು. ಎಲ್ಲದರಲ್ಲೂ ನಾವು ಜೊತೆಯಲ್ಲಿ ಇರ್ತೀವಿ. ಅವರಿಗೆ ನಾನು ತುಂಬ ಹೃದಯದಿಂದ ಈ ಒಂದು ನವೀನ ಸಿನಿಮಾ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಚಿಕ್ಕಸ್ವಾಮಿಯವರಿಗೆ, ಕೀರ್ತಿ ಸ್ವಾಮಿಯವರಿಗೆ, ಆಮೇಲೆ ನವೀನ್ ಸಜ್ಜುಗೆ ಧನ್ಯವಾದಗಳು. ವಿಶ್ ಆಲ್ ದ ಬೆಸ್ಟ್ ಕೀರ್ತಿ, ಆಲ್ ದ ಬೆಸ್ಟ್. ಆಮೇಲೆ ಆಗಿ ಡೈರೆಕ್ಟ್ರಿಗೆ
ನವೀನ್ ಎಲ್ಲರಿಗೂ ಎಲ್ಲ ಟೀಮ್ಗೂ ಇದು ಒಳ್ಳೆ ಸಿನಿಮಾ ಆಗಲಿ ಅಂತ ಹಾರೈಸುತ್ತಾ ಮತ್ತು ಅಮೆರಿಕದಲ್ಲೂ ರಿಲೀಸ್ ಮಾಡ್ತೀವಿ ಡೆಫಿನೆಟಾಗಿ ಆಗೇ ಆಗುತ್ತೆ. ನೀವು ಹೇಳಿದಾಗೆ ಸಜ್ಜು ನವೀನ್ಗೂ ಮೊದಲನೇದಾಗಿ ಅಕ್ಕದಿಂದ ಅಮೆರಿಕ ಪರ್ಚೇಸಿದ್ವಿ. ನವೀನ್ ಹಾಡು ಕೇಳಿಬಿಟ್ಟು ಯಾವುದು ಕೊನೆಯಲ್ಲಿ ಹಾಡಿದ್ರಲ್ಲ ಯಾವುದು ಹೊಳಿತು ಮಾಡು ಮನಸ್ಸು, ಅದು ಭಾಳ ಇಷ್ಟ ಆಗಿತ್ತು ನನಗೆ. ಯಾರೋ ಹೇಳಿದರು ನವೀನ್ ಸಜ್ಜು ಹಾಡಿದ್ದು ಅಂತ, ನನಗೆ ಗೊತ್ತಿರಲಿಲ್ಲ, ನೋಡಿರಲಿಲ್ಲ. ನೋಡೋಣ ಅವ್ರಿಗೆ ಯಾರಿಗೆ ಅಂತ ಒಂದು ದಿವಸ ಕರೆಸಿ ಮಾತಾಡಿಸಿದೆ. ನಾನು ಕೇಳಿದೆ, ನಾನು ನಿಜವಾಗ್ಲೂ ನೀವೇನು ಹಾಡಿದ್ದಿದ್ದು ಅಂತ. ಯಾಕೆಂದರೆ ಚಿಕ್ಕ ಹುಡುಗ